8th ಸ್ಟ್ಯಾಂಡರ್ಡ್ದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಫಸ್ಟ್ ಲೆಸನ್ ಇದೆ. ಅ ಡೇ ಇನ್ ದ ಆಶ್ರಮದಲ್ಲಿರ್ತಕ್ಕಂಥದ್ದು ವೊಕ್ಯಾಬುಲರಿ ಮತ್ತು ರೀಡಿಂಗ್ ಸೆಕ್ಷನ್ನಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಹಿಂದಿನ ಒಂದು ಇದೇ ಪಾಠದ ಬೇರೆ ಬೇರೆ ಚಟುವಟಿಕೆ ಪ್ರಶ್ನೋತ್ತರಗಳನ್ನು ಸಹಿತ ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8th ಇಂಗ್ಲೀಷ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿಯವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, FA SA ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ಗಳು ಸಿಗ್ತಾವೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಿಕೊಡ್ರಿ. ವೊಕ್ಯಾಬುಲರಿಯಲ್ಲಿ ನೋಡ್ಕೊಳ್ಳೋಣ. ಸೊ ಎಕ್ಸರ್ಸೈಸ್ 6 ಅಲ್ಲಿ ಅಬ್ಸರ್ವ್ ದ ಯೂಸ್ ಆಫ್ ನಿಯರರ್ ಆ್ಯಂಡ್ ನಿಯರರ್ ಇನ್ ದ ಫಾಲೋವಿಂಗ್ ಎಕ್ಸಾಂಪಲ್. ಯು ಕ್ಯಾನ್ ಹಿಯರ್ ದ ವಾಯ್ಸ್ ಇನ್ ದ ಡಿಸ್ಟೆನ್ಸ್ ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತಿದೆ. ಇಲ್ಲಿ ಬ್ರ್ಯಾಕೆಟ್ದಲ್ಲಿ ಏನು ಮಾಡಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಂಡು ತಾವೇನು ಮಾಡಬೇಕು, ಯಾವ ಥರ ನಿಯರರ್ ಅಂತ ಬಳಕೆ ಮಾಡಿದ್ರಲ್ಲ ಅದೇ ಥರನಾಗಿ ಬಳಕೆಯನ್ನು ಮಾಡಬೇಕು. ಸೊ ಬಿಗ್ ಇದ್ದರೆ ಏನು ಬಳಕೆ ಮಾಡ್ಬೋದು, ಬಿಗ್ಗರ್ ಆ್ಯಂಡ್ ಬಿಗ್ಗರ್ ಅಂತ ಬಳಕೆ ಮಾಡ್ಬೋದು. ಆನ್ಸರ್ ಏನಾಗ್ತದೆ ಅಂತಂದರೆ ವೆನ್ ಯು ಬ್ಲೋ ಏರ್ ಇನ್ ಟು ಅ ಬಲೂನ್ ಇನ್ ಬಿಕಮ್ಸ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್. ಸೇಮ್ ಇರ್ತಕ್ಕಂಥದ್ದು ಸೆಕೆಂಡ್ ಇದೆ, ಲೌಡ್ ಇದೆ, ಏನಾಗ್ತದಪ್ಪ ಅಂತಂದ್ರೆ ಲೌಡರ್ ಆ್ಯಂಡ್ ಲೌಡರ್ ಅಂತ ಆಗ್ತದೆ. ಸೊ ಅದನ್ನೇ ಲೌಡರ್ 2 ಸಲ ಬರೆದ್ರು ಕೂಡ ಆಗ್ತದೆ. ಆಸ್ ದ ಟ್ರೈನ್ ಅಪ್ರೋಚಸ್ ದ ಸ್ಟೇಷನ್ ದ ಶುಡ್ ಆಫ್ ಇಟ್ಸ್ ವಿಸಲ್ ಬಿಕಮ್ಸ್ ಲೌಡರ್ ಆ್ಯಂಡ್ ಲೌಡರ್. ಥರ್ಡ್ದಲ್ಲಿ ಇರ್ತಕ್ಕಂಥದ್ದು ಮಚ್ ಇದೆ, ಅದನ್ನು ಮೋರ್ ಮತ್ತು ಮೋರ್ ಅಂತ ಹಾಕಿ ಬಳಕೆ ಮಾಡಬೇಕು. ಆನ್ಸರ್ ಏನಾಗ್ತದೆ, ಇಫ್ ಯು ಪ್ರಾಕ್ಟೀಸ್ ಹಾರ್ಡರ್ ಆ್ಯಂಡ್ ಹಾರ್ಡರ್ ಯು ವಿಲ್ ಫೀಲ್ ಮೋರ್ ಆ್ಯಂಡ್ ಮೋರ್ ಮಚ್ ಕಾನ್ಫಿಡೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಟಾಲ್ ಇದೆ, ಅದನ್ನು ಟಾಲರ್ ಮತ್ತು ಟಾಲರ್ ಅಂತ ಬರಿಬೋದು. ಮ್ಯಾನ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟಿಂಗ್ ಟಾಲರ್ ಆ್ಯಂಡ್ ಟಾಲರ್ ಬಿಲ್ಡಿಂಗ್ಸ್ ಇನ್ ದ ಸಿಟೀಸ್. ಸ್ಮಾಲ್ ಇದೆ, ಅದನ್ನು ಸ್ಮಾಲರ್ ಮತ್ತು ಸ್ಮಾಲರ್ ಬಳಸಬೇಕು. ಆಸ್ ಯು ಮೂವ್ ಅವೇ ಫ್ರಮ್ ಅ ಟ್ರೀ ಇಟ್ ಲುಕ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಅಂತ ಆಗಬೇಕು. ಸೆಕೆಂಡಲ್ಲಿ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸಮ್ ಆ್ಯಂಡ್ ಅದರ್ಸ್ ಅಂತ ಇದೆ. ಎಕ್ಸಾಂಪಲ್, ಸಮ್ ಪ್ರಿಪೇರ್ ಕಾರ್ಪೆಂಟರಿ, ಅದರ್ಸ್ ಪ್ರಿಪೇರ್ ಮೆಕ್ಯಾನಿಕಲ್ ವರ್ಕ್ ಅಂತ ಇದೆ. ಸೊ ಪ್ರತಿ ವಾಕ್ಯದಲ್ಲಿ ಸಮ್ ಮತ್ತು ಅದರನ್ನು ತುಂಬಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಆನ್ಸರ್ ಏನಾಗ್ತದೆ ಅಂದ್ರೆ, ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ ಇನ್ ದ ಸ್ಕೈ ಅಟ್ ನೈಟ್, ಸಮ್ ಆಫ್ ದೆಮ್ ಆರ್ ಪ್ಲಾನೆಟ್ಸ್, ಅದರ್ಸ್ ಆರ್ ಸ್ಟಾರ್ಸ್. ಸೊ ದ ಸೆಕೆಂಡ್ ಸೇಮ್ ಒನ್ ಈಸ್, ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದ ಬಾಸ್ಕೆಟ್, ಸಮ್ ಆಫ್ ದೆಮ್ ಆರ್ ಮ್ಯಾಂಗೋಸ್, ಅದರ್ ಆರ್ ಬನಾನಾಸ್. ಥರ್ಡ್ ಒನ್ ಈಸ್, after the bell some boys went out to play, others went home. Fourth one is, there are a few books on the table, some of them are textbooks, others are not. So last one is, some of the apples in the basket are good, others are bad. ಇನ್ನು ವೊಕ್ಯಾಬುಲರಿ 3 ದಲ್ಲಿ ಹೋಗೋಣ ವಿದ್ಯಾರ್ಥಿಗಳೇ. ಅಲ್ಲಿ ಏನಿದೆಪ್ಪ ಅಂದ್ರೆ, fill in the blank choosing the appropriate words from the words given in the brackets. ಪ್ರತಿ ಬ್ರ್ಯಾಕೆಟ್ಸ್ನಲ್ಲಿ 2 ಶಬ್ದಗಳನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿರ್ತಕ್ಕದ್ದನ್ನು ಆರಿಸಿ ಬರೀಬೇಕಿತ್ತು. ನಾವು ಕರೆಕ್ಟ್ ಇರೋದನ್ನು ಆರಿಸಿ ಅದನ್ನು ಕೆಂಪಕ್ಷರದಲ್ಲಿ ಬೋಲ್ಡನ್ನು ಮಾಡಿದ್ದೀವಿ. ಲಾಸ್ಟ್ ವೀಕ್ ಐ ವೆಂಟ್ ಟು ಅ ಶಾಪ್ ಟು ಬೈ ಅ ಪೇರ್ ಆಫ್ ಟ್ರೌಸರ್ಸ್. ಐ ಬಾಟ್ ಅ ಒನ್ ಆ್ಯಂಡ್ ರಿಟರ್ನ್ ಹೋಮ್. ವೆನ್ ಐ ಟ್ರೈ ಟು ವಿಯರ್ ಇಟ್ ಫೌಂಡ್ that it was rather loose. So I went to the shop in furry, but the shopkeeper was out. So I had wait for a half an hour. When he returned, I shouted at him, "See how big it is. I fits an elephant," he replied, coolly looking at my pot belly. Therefore, we offered it to your sir. ಅಂತಕ್ಕಂಥದ್ದು ಬ್ರ್ಯಾಕೆಟಲ್ಲಿ ಕರೆಕ್ಟಾಗಿರೋದನ್ನು ಬರೆಸಿ ಆರಿಸಿ ಅದನ್ನು ಕಂಪ್ಲೀಟಾಗಿ ಮಾಡ್ತಕ್ಕಂಥ ಚಟುವಟಿಕೆ ಇತ್ತು. ಇನ್ನು 4ರಲ್ಲಿ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅಂಟೋನಿಮ್ಸ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ಡ್. ಸೊ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಾಗಿತ್ತು. ಅದನ್ನು ನಾವೇನು ಮಾಡಿದ್ದೀವಿ, ರೆಡ್ಡಿಂಗಲ್ಲಿ ತೋರಿಸಿದ್ದೀವಿ, ಅದನ್ನು ನೋಡ್ಕೊಡ್ರಿ. ಕೃಷ್ಣ ವಾಸ್ ಅ ರೀಚ್ ಕಿಂಗ್ ಫೈಲ್ ಈಸ್ ಫ್ರೆಂಡ್ ವಾಸ್ ಪುವರ್ ಅಂತ. ರೀಚ್ ಪುವರ್ ಆಗ್ತದೆ. ಮದನಿಕಾ ಈಸ್ ಟಾಲ್ ಬಟ್ ಹರ್ ಬ್ರದರ್ ಈಸ್ ಶಾರ್ಟ್. ಸೊ ಟಾಲ್ದು ಏನಾಗ್ತದೆ, ಆಂಟೋನಿಮೋ ಶಾರ್ಟ್ ಅಂತ ಆಗ್ತದೆ. ಥರ್ಡ್ ಒನ್, ರಾಧಿಕಾ ಈಸ್ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ಈಸ್ ವೀಕ್. ಸ್ಟ್ರಾಂಗ್ ಏನಾಗ್ತದೆ, ವೀಕ್ ಅಂತ ಆಗ್ತದೆ. ಫೋರ್ತ್, ಸಿಲ್ಕ್ ಈಸ್ ಸಾಫ್ಟ್, ಐರನ್ ಈಸ್ ಹಾರ್ಡ್ ಇದೆ. ಸಾಫ್ಟ್ ದ ಅಪೋಸಿಟ್ ಫ್ರಾಮ್ ಹಾರ್ಡ್ ಆಗ್ತದೆ. ಐ ಕ್ಯಾನ್ ರಿಮೆಂಬರ್ ಸ್ಟೋರೀಸ್ ಬಟ್ ಫಾರ್ಗೆಟ್ ಲೆಸನ್ಸ್ ಅಂತ ಇದೆ. ರಿಮೆಂಬರ್ದು ಏನಾಗ್ತದಪ್ಪ ಅಂದ್ರೆ ಫಾರ್ಗೆಟ್ ಅಂತ ಆಗ್ತದೆ. ನೆಕ್ಸ್ಟ್ 5th ನೋಡೋದಾದರೆ, ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅಂತ ಇದೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಆನ್ಸರ್ಸ್ ಇದ್ದಾವೆ. ಪ್ರಿಫಿಕ್ಸಲ್ಲಿ ಯಾವ ಬರ್ತವೆ, ಸಫಿಕ್ಸಲ್ಲಿ ಯಾವ ಬರ್ತವೆ, ಅದನ್ನು ನೋಡಿಕೊಂಡು ಇದೇ ಥರನಾಗಿ ತಾವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ನೋಟ್ಬುಕ್ಕಲ್ಲಿ ಬರೀಬೇಕು. 3 to 6 fill in the blanks with the appropriate prefixes choosing from the ones given above. vocabulary 5 ಅಂತ ಇದೆ. The school reopens on. Answer is June 1. Manish eats meat. He is a dash vegetarian. Answer non. Terrorists are dash social. Answer is antisocial.
Bakranangal is a dash purpose project. Answer is multi. Fifth one, plastic chairs are dash expensive. Inexpensive is the right one. Move to the seventh one, vocabulary 7 activities. Fill in the blanks with appropriate suffixes choosing from the ones given above vocabulary 5 ಅಂತ ಇದೆ. ಸೊ ನೀವು ಸಫಿಕ್ಸ್ಗಳನ್ನು ಮಾಡಬೇಕು, ಅಂದರೆ ಲಾಸ್ಟಿಗೆ ಹಚ್ಚಬೇಕು, ಪ್ರಿಫಿಕ್ಸ್ ಅಲ್ಲ, ಸಫಿಕ್ಸ್ ಅಂದರೆ ಕಡೆಗೆ ಹಚ್ಚಬೇಕು. ಹಿ ವಾಸ್ ಕಂಫರ್ಟ್ ಡ್ಯಾಶ್ ಇನ್ ಹೀಸ್ ಸೀಟ್ ಆನ್ ದ ಟ್ರೈನ್ ಅಂತ ಇದೆ. ಆನ್ಸರ್ ಈಸ್ ಕಂಫರ್ಟೇಬಲ್. ಹಿ ವಾಸ್ ಆ್ಯಕ್ಟಿಂಗ್ ಇನ್ ಅ ವೆರಿ ಚೈಲ್ಡ್ ಅವೇ ಅಂತ ಇದೆ. ಆನ್ಸರ್ ಈಸ್ ಚೈಲ್ಡಿಶ್. ಸಿ ಲುಕ್ಡ್ ಎಟ್ ಹರ್ ರಿಫ್ಲೆಕ್ಟ್ ಡ್ಯಾಶ್ ಇನ್ ದ ಮಿರರ್ ಅಂತ ಇದೆ. ಆನ್ಸರ್ ಈಸ್ ರಿಫ್ಲೆಕ್ಷನ್. ಇಂಡಿಯಾ ಹ್ಯಾಸ್ ಓನ್ ದ ಚಾಂಪಿಯನ್ ಡ್ಯಾಶ್ ಅಟ್ ಸಾರ್ಜಾ ಇದೆ. ಆನ್ಸರ್ ಈಸ್ ಚಾಂಪಿಯನ್ಶಿಪ್. Fifth one, the rate of employ dash in India has been rising steadily. So answer is the employment is the right one. Task 2 ದಲ್ಲಿ ನೋಡೋಣ. Your teacher will say these words, listen and write them in 2 different columns. A few examples are given ಅಂತಿದೆ. ಫೋನೆಟಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ, ಧ್ವನಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದ್ದಾವೆ. ಅವುಗಳನ್ನು ಸ್ಮಾಲ್ ಐ ಮತ್ತು ಕ್ಯಾಪಿಟಲ್ ಈ ಫೋನೆಟಿಕ್ಸ್ಗಳನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ನಿಮಗೆ ಹೇಳ್ತಾರೆ. ಅವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ವರ್ಡ್ಸ್ಗಳನ್ನು, ಸೌಂಡ್ಸ್ಗಳನ್ನು ನಾವು ಹಾಕಿದ್ದೀವಿ. ಅದು ಸರಿಯಾಗಿರ್ತಕ್ಕಂಥ ಆನ್ಸರ್ ಇದೆ. ಇಷ್ಟನ್ನು ನಾವು ಬರೆದ್ರೆ ಸೊ ಖಂಡಿತವಾಗಿ ಟಾಸ್ಕ್ 2 ಕಂಪ್ಲೀಟ್ ಆಯಿತು. ಇನ್ನು ರೀಡಿಂಗ್ ಸೆಕ್ಷನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಅಲ್ಲಿ ರೀಡಿಂಗ್ ವಾರ್ನಿಂಗ್ ಸಿಂಗ್ಸ್ ಅಂತ ಇದೆ. ಸೊ ಡೂ ನಾಟ್ ಯೂಸ್ ಇಟ್ ಇನ್ ಅ ಕ್ಲೋಸ್ಡ್ ರೂಮ್, ಡೂ ನಾಟ್ ಈಟ್ ಆರ್ ಡ್ರಿಂಕ್ ಇಟ್, ಡೂ ನಾಟ್ ಬ್ರೀತ್ ಇಟ್ ಇನ್, ಡೂ ನಾಟ್ ಸ್ಟೋರ್ ಇನ್ ದ ಕಬರ್ಡ್, ಕೀಪ್ ಇಟ್ ಕೋಲ್, ಡೂ ನಾಟ್ ಬಂಟ್ ಇಟ್, ಕೀಪ್ ಇಟ್ ಇನ್ ಅ ಪ್ಲೇಸ್ ವೇರ್ ಅ ಚೈಲ್ಡ್ ಕಾಂಟ್ ಗೋ ನಿಯರ್ ಇಟ್. ಸೊ ಫಸ್ಟ್ ಇದನ್ನು ಬರಿಬೇಕು. ಸೆಕೆಂಡು ಇದು ಅಲ್ಲಿ ಏನಿದೆ ಅಂತಂದರೆ ರೀಡಿಂಗ್ ವಾರ್ನಿಂಗ್ ಸಿಂಗ್ಸ್ ಅಂತ ಇದೆ. ಅದನ್ನು ಜಸ್ಟ್ ಓನ್ಲಿ ಓದ್ತಕ್ಕಂಥ ಕೆಲಸ ಆಗಬೇಕು. ಥರ್ಡ್ ಒನ್ ಈಸ್, ಫೋರ್ತ್, ಫಿಫ್ತ್, ದೆನ್ ಲಾಸ್ಟ್ ಒನ್ ಈಸ್ 6. ಸೊ ಇಷ್ಟು ಈ ವಿಡಿಯೋದಲ್ಲಿ 8ನೇ ತರಗತಿಯವರಿಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಸೊ ಫಸ್ಟ್ ಲೆಸನ್ದಲ್ಲಿ ಇರ್ತಕ್ಕಂಥ ವೊಕ್ಯಾಬ್ಯುಲರಿ ಮತ್ತು ರೀಡಿಂಗಲ್ಲಿ ಯಾವೆಲ್ಲ ಒಂದು ಆ್ಯಕ್ಟಿವಿಟೀಸ್ ಇತ್ತು, ಆ ಥರ ಆನ್ಸರ್ಸ್ ಏನು ಅನ್ನೋದನ್ನು ಕೊಟ್ಟಿದ್ದೀನಿ. ಇನ್ನು ಗ್ರಾಮರ್ದು ಒಂದು ಓದಿದೆ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ತಾವೆಲ್ಲರೂ ಕೂಡ ಇಲ್ಲಿಯವರೆಗೆ ಉತ್ತರಗಳನ್ನು ನೋಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಉತ್ತರಗಳನ್ನು ಬರ್ಕೊಂಡು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ವಿಡಿಯೋಗಳನ್ನು ನೀವು ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ವಾಟ್ಸಪ್ಪು ಆಮೇಲೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ಗಳನ್ನು ಮಾಡಬೇಕು. ಬೆಟರ್ ಅಂದರೆ ಬೇರೆ ಸಬ್ಜೆಕ್ಟ್ಗಳಲ್ಲಿನೂ ಕೂಡ ಇದೇ ಥರದ ನಿಮ್ಮ ಎಲ್ಲ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಒಂದ್ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ತಾವೆಲ್ಲರೂ ಕೂಡ ಭೇಟಿ ಕೊಡಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿರಿ, ಓದ್ತಾ ಇರಿ. ಸಮಯ ಬಹಳ ಅಮೂಲ್ಯವಾದದ್ದು, ಅದರ ಸದುಪಯೋಗ